ಹೊಸಲ್ರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು ಟೇಬಲ್ ಟಾಪ್ ಅಲ್ಲಿ ಯಾವ ರೀತಿ ಮೊನ್ನೆ ಮ್ಯಾಚ್ ನ ನಂತರ ನಮ್ಮ ಕಿಂಗ್ ಕೊಹ್ಲಿ ಅವರ ಶಾನದಾರ್ ಸೆಂಚುರಿ ಮೂಲಕ ನಮ್ಮ ಆರ್ ಸಿ ಬಿ ಆನ್ ದ ಟಾಪ್ ಅಲ್ಲಿ ಹೋಗಿ ಮುಟ್ಟಿರುವಂತದ್ದು ಅಂತಾನೆ ಹೇಳ್ಬೋದಾಗಿದೆ. ಆ ರೀತಿ ಕ್ಲಾಸಿಕ್ ಪರ್ಫಾರ್ಮೆನ್ಸ್ ನಮ್ಮ ಆರ್ ಸಿ ಬಿ ಕೊಟ್ಟಿರುವಂತದ್ದು KKR ವಿರುದ್ಧ ಕಿಂಗ್ ಕೊಹ್ಲಿ ಅವರ ಸೆಂಚುರಿ ಬಿದ್ರೂ ಕೂಡ ನಮ್ಮ ಆರ್ ಸಿ ಬಿಯ ಬೌಲಿಂಗ್ ಲೈನ್ ಅಪ್ ಕೂಡ ಅಷ್ಟೇ ಕಡಕ್ ಹಾಕೊಂಡು ಒನ್ ಆಫ್ ದ ಬೆಸ್ಟ್ ಡಾಮಿನೇಟ್ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತದ್ದು. ಅಂಡ್ ನಿನ್ನೆ ಮ್ಯಾಚ್ ಅಲ್ಲಿ ಪಂಜಾಬ್ ಕಿಂಗ್ಸ್ ಕೂಡ ಯಾವ ರೀತಿ ಸೋತು 5-5 ಮ್ಯಾಚ್ ನ ಲಿಟ್ರಲಿ 5-5 ಕನ್ಸಿಸ್ಟೆನ್ಸಿ ಮ್ಯಾಚ್ ನ ಸೋತಿರುವಂತದ್ದು. ಒಂದು ಆ ಇನ್ಸಿಡೆನ್ಸ್ ನಮ್ಮ ಆರ್ ಸಿ ಬಿ ಬಗ್ಗೆ ಇಲ್ದಿರುವಂತ ಪೋಸ್ಟ್ ನ ಹಾಕೊಂಡು ಪಂಜಾಬ್ ಕಿಂಗ್ಸ್ ಗೆ ಕರ್ಮ ರಿಟರ್ನ್ಸ್ ಅನ್ನ ಹೇಳೋ ತರವೇ ಪಂಜಾಬ್ ಕಿಂಗ್ಸ್ ಆಗಿರುವಂತದ್ದು. ಫಸ್ಟ್ 7 ಮ್ಯಾಚಸ್ ಅಲ್ಲಿ 6 ಮ್ಯಾಚ್ ಹತ್ತತ್ರ ವಿನ್ ಹಾಕೊಂಡು ಒಂದು ನೆಟ್ ರನ್ ರೇಟ್ ಮೂಲಕ ಹೋಗಿರುವಂತ ಪಂಜಾಬ್ ಕಿಂಗ್ಸ್ ಗೆ ಇದರ ನಂತರ ಅಂತೂ ಒಂದು ಮ್ಯಾಚ್ ವಿನ್ ಆಗ್ಲಿಕ್ಕೆ ಆಗಲಿಲ್ಲ. ಲಿಟ್ರಲಿ ಹೇಳ್ಬೇಕು ಅಂತ ಹೇಳಿದ್ರೆ ಅಷ್ಟು ಕೂಡ ಕನ್ವಿನ್ಸಿಂಗ್ ಆಗಿ ಅಗೇನೆಸ್ಟ್ ಪಂಜಾಬ್ ಕಿಂಗ್ಸ್ ಅಗೇನೆಸ್ಟ್ ಇರುವಂತ ಟೀಮ್ಸ್ ಗಳು ವಿನ್ ಆಗಿರೋದು ಅಂತಾನೆ ಹೇಳ್ಬೋದಾಗಿದೆ. ಪಂಜಾಬ್ ಕಿಂಗ್ಸ್ ಲಿಟ್ರಲಿ ನಿನ್ನೆ 22 ಲಾಸ್ಟ್ ಓವರ್ ಅಲ್ಲಿ ರನ್ಸ್ ನ ಲೀಕ್ ಔಟ್ ಮಾಡಿರುವಂತದ್ದು. ಸಿಕ್ಕಾಪಟ್ಟೆ ಅಜೀಬ್ ಬೌಲಿಂಗ್ ಲೈನ್ ಅಪ್ ನ ಪಂಜಾಬ್ ಕಿಂಗ್ಸ್ ಆಡಿರುವಂತದ್ದು. ಇವಾಗ ಪಾಯಿಂಟ್ಸ್ ಟೇಬಲ್ ನೋಡ್ತಾರೆ, ಪಾಯಿಂಟ್ಸ್ ಟೇಬಲ್ ಯಾವ ರೀತಿ ಇರುವುದಂತ ಕೇಳೋದಾದ್ರೆ IPL 2026 ಫಸ್ಟ್ ಅಲ್ಲಿ ಇರುವಂತ ನಮ್ಮ ಆರ್ ಸಿ ಬಿ ಟೇಬಲ್ ಟಾಪ್ ಅಲ್ಲಿ ನಮ್ಮ ಆರ್ ಸಿ ಬಿ ಬಾರಿ ಫಿನಿಶ್ ಮಾಡ್ಲಿಕ್ಕೆ ಒನ್ ಆಫ್ ದ ಬೆಟರ್ ಆಪ್ಷನ್ ಇರುವಂತ ರನ್ ರೇಟ್ ಹ್ಯೂಜ್ ರನ್ ರೇಟ್ ಇರೋದ್ರಿಂದ ಫಸ್ಟ್ ಆರ್ ಸಿ ಬಿ ಇರುವಂತದ್ದು 12 ಪಾಯಿಂಟ್ಸ್ ಗಳ ಮೂಲಕ 8 ವಿನ್ 4 ಲಾಸ್ ಮೂಲಕ 16 ಪಾಯಿಂಟ್ಸ್ ಇರುವಂತದ್ದು. 12 ಮ್ಯಾಚ್ ಅಲ್ಲಿ 16 ಪಾಯಿಂಟ್ಸ್ ಗಳನ್ನು ತೆಗೆದುಕೊಂಡು ಪ್ಲಸ್ 1.05 ರನ್ ರೇಟ್ ಇರುವಂತದ್ದು. ಸೆಕೆಂಡ್ ಸ್ಲಾಟ್ ಅಲ್ಲಿ ಇರುವಂತದ್ದು GT 12 ಮ್ಯಾಚ್ ಆಟ ಆಡಿರುವಂತದ್ದು 8 ವಿನ್ ಅಂಡ್ 4 ಲಾಸ್ 16 ಪಾಯಿಂಟ್ಸ್ ಗಳ ಮೂಲಕ 0.55 ರನ್ ರೇಟ್ ಇರುವಂತದ್ದು. ಥರ್ಡ್ ಅಲ್ಲಿ ಇರುವಂತದ್ದು SRH 12th ಮ್ಯಾಚ್ ಆಟ ಆಡಿ 7 ಮ್ಯಾಚ್ ವಿನ್ ಆಗಿರುವಂತದ್ದು, 5 ಲಾಸ್ ನ ಮುಖಾಂತರ 14 ಪಾಯಿಂಟ್ಸ್ ಗಳ ಮೂಲಕ 0.33 ರನ್ ರೇಟ್ ಮೂಲಕ ಇರುವಂತದ್ದು. ಅಂಡ್ ಫೋರ್ತ್ ಅಲ್ಲಿ ಇರುವಂತದ್ದು ಪಂಜಾಬ್ ಕಿಂಗ್ಸ್. ನನ್ನ ಪ್ರಕಾರ ಪಂಜಾಬ್ ಏನಾದ್ರೂ ಒಂದು ಲಾಸ್ಟ್ 2 ಮ್ಯಾಚ್ ವಿನ್ ಆದ್ರೆ ಟೇಬಲ್ ಟಾಪ್ ಅಲ್ಲಿ ಅವರೇ ಹೋಗ್ಲಿಕ್ಕೆ ಒನ್ ಆಫ್ ದ ಮೋಸ್ಟ್ ಫೇವರೇಟ್ ಆಗ್ತಿದ್ರು. ಆದ್ರೆ ಇವಾಗ 6 ಮ್ಯಾಚ್ ವಿನ್ ಹಾಕೊಂಡು ಸೆನ್ಸಿ ಹಾಕೊಂಡು ಸೋತ್ಕೊಂಡು ಬಂದು ಪಂಜಾಬ್ ಕಿಂಗ್ಸ್ ಗೆ 13 ಪಾಯಿಂಟ್ಸ್ ಗಳ ಮೂಲಕ 0.35 ಆಗಿರುವಂತದ್ದು. ಅವರಿಗೆ ಇರುವಂತ ನೆಕ್ಸ್ಟ್ 2 ಮ್ಯಾಚಸ್ ನಮ್ಮ ಆರ್ ಸಿ ಬಿ ಗೆ ಒಂದು ಅಗೇನೆಸ್ಟ್ ಇರುವಂತದ್ದು. ಮತ್ತೊಂದು ಮ್ಯಾಚ್ ಏನಾದ್ರು ಹೊಡಿಬಹುದು ಅವರು ನನ್ನ ಪ್ರಕಾರ, ಒಂದು KKR ಅಥವಾ CSK ಜೊತೆ ಇರುವಂತದ್ದು ಪಂಜಾಬ್ ಕಿಂಗ್ಸ್ ಗೆ. ಆ ಮ್ಯಾಚ್ ನ ಹೊಡೆದು ಕೂಡ 15 ಪಾಯಿಂಟ್ಸ್ ಗಳಾಗತ್ತೆ. ಕ್ವಾಲಿಫೈಗೆ 16 ಪಾಯಿಂಟ್ಸ್ ಬೇಕೇ ಬೇಕು. ಇಲ್ಲಿ ನಮ್ಮ ಆರ್ ಸಿ ಬಿ ಮೇಲಂತೂ ಹೊಡಿಲೇಬೇಕು ಪಂಜಾಬ್ ಕಿಂಗ್ಸ್ ಗೆ, ಇಲ್ಲ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗತ್ತೆ ಕ್ವಾಲಿಫೈ ಆಗ್ಲಿಕ್ಕೆ. ನೆಕ್ಸ್ಟ್ ಫಿಫ್ತ್ ಅಲ್ಲಿ ಇರುವಂತದ್ದು CSK 11 ಮ್ಯಾಚಸ್ ಗಳ ಮುಖಾಂತರ 6 ಮ್ಯಾಚ್ ವಿನ್ ಅಂಡ್ 5 ಲಾಸ್ ನ ಮುಖಾಂತರ 12 ಪಾಯಿಂಟ್ಸ್ ಗಳನ್ನ ತೆಗೆದುಕೊಂಡು 0.18 ರನ್ ರೇಟ್ ಮೂಲಕ ಇರುವಂತದ್ದು. ರಾಜಸ್ಥಾನ್ ರಾಯಲ್ಸ್ ಇರುವಂತದ್ದು 6ನೇ ಸ್ಲಾಟ್ ಅಲ್ಲಿ 11 ಮ್ಯಾಚ್ ಆಟ ಆಡಿ 6 ಮ್ಯಾಚ್ ನ ವಿನ್ ಹಾಕೊಂಡು 5 ಮ್ಯಾಚ್ ನ ಸೋತ್ಕೊಂಡು 12 ಪಾಯಿಂಟ್ಸ್ ಗಳ ಮೂಲಕ 0.08 ರನ್ ರೇಟ್ ಇರುವಂತದ್ದು ಅಂತಾನೆ ಹೇಳ್ಬೋದಾಗಿದೆ. ಇಷ್ಟು ಟೇಬಲ್ ಟಾಪ್ 6 ಟೀಮ್ಸ್ ಗಳು ಕ್ವಾಲಿಫೈ ಆಗುವಂತ ಸಾಧ್ಯತೆ ಇದೆ ಟೇಬಲ್ ಟಾಪ್ 4 ಗೆ. ಇಲ್ಲಿ ನನ್ನ ಪ್ರಕಾರ ಕ್ವಾಲಿಫೈ ಆಗ್ಲಿಕ್ಕೆ ಮೋಸ್ಟ್ ಫೇವರೇಟ್ ಟಾಪ್ 4 ಗೆ ಅಂತ ಹೇಳೋದಾದ್ರೆ ಪಂಜಾಬ್ ಕಿಂಗ್ಸ್ ನನ್ನ ಪ್ರಕಾರ ಡೌಟ್ಫುಲ್ ಹಾಕೊಂಡಿರುವಂತದ್ದು. ಇಲ್ಲಿ ಹೇಳೋದಾದ್ರೆ ಆರ್ ಸಿ ಬಿ GT SRH ಟಾಪ್ 3 ಟೀಮ್ಸ್ ಗಳಂತೂ 100% ಕ್ವಾಲಿಫೈ ಆಗತ್ತೆ. ಆದ್ರೆ ನಮ್ಮ ಆರ್ ಸಿ ಬಿಗೆ ಸ್ವಲ್ಪ ಹೋಪ್ ಹೆಚ್ಚಿರುವಂತದ್ದು ಏನಾದ್ರು ಟೇಬಲ್ ಟಾಪ್ ಅಲ್ಲಿ ಫಿನಿಶ್ ಮಾಡ್ಲಿಕ್ಕೆ ಟಾಪ್ 1 or 2 ಸ್ಲಾಟ್ ಅಲ್ಲಿ. ಅಂಡ್ ಫೋರ್ತ್ ಟೀಮ್ ಹಾಕೊಂಡು ನನ್ನ ಪ್ರಕಾರ ಇಲ್ಲ CSK ಆರ್ ರಾಜಸ್ಥಾನ್ ರಾಯಲ್ಸ್ ಆಗುವಂತ ಸಾಧ್ಯತೆ ಇದೆ ಅಂತಾನೆ ಹೇಳ್ಬೋದಾಗಿದೆ. ನನ್ನ ಪ್ರಕಾರ ರಾಜಸ್ಥಾನ್ ರಾಯಲ್ಸ್ ಗೆ ಹೆಚ್ಚಿನ ಕೇಪಬಿಲಿಟಿ ಇರುವಂತದ್ದು ಕ್ವಾಲಿಫೈ ಆಗ್ಲಿಕ್ಕೆ ಅಂತ ಅನ್ನಿಸ್ತಾ ಇರುವಂತ. ಯಾಕಪ್ಪ ಅಂತ ಹೇಳಿದ್ರೆ CSK ಗೆ ನೆಕ್ಸ್ಟ್ ಇರುವಂತ ಮ್ಯಾಚಸ್ ಗಳಂತೂ ಸಿಕ್ಕಾಪಟ್ಟೆ ಟಫ್ ಇರುವಂತದ್ದು. ಇವತ್ತು LSG ಜೊತೆ ಇರುವಂತದ್ದು, ಪಂಜಾಬ್ ಜೊತೆ ಇರುವಂತದ್ದು ಅಥವಾ GT ಜೊತೆ ಇರುವಂತದ್ದು, ನನ್ನ ಪ್ರಕಾರ ಒಂದು KKR ಜೊತೆ ಇರುವಂತದ್ದು. ಇದು 3 ಮ್ಯಾಚಸ್ ನ CSK ಹೊಡೆದ್ರೆ ಮಾತ್ರ 18 ಪಾಯಿಂಟ್ಸ್ ಆಗತ್ತೆ ಅವ್ರಿಗೆ ಕ್ವಾಲಿಫೈ ಆಗ್ಲಿಕ್ಕೆ. ಟೇಬಲ್ ಟಾಪ್ ಅಲ್ಲ ಕ್ವಾಲಿಫೈ ಆಗ್ಲಿಕ್ಕೆ ಆಗತ್ತೆ. ನನ್ನ ಪ್ರಕಾರ 3 ಮ್ಯಾಚ್ ನ ಹೊಡೆದು ಸಿಕ್ಕಾಪಟ್ಟೆ ಕಷ್ಟ ಇರುವಂತದ್ದು ಅಂತಾನೆ ಹೇಳ್ಬೋದಾಗಿದೆ ಇಲ್ಲಿ CSK ಗೆ. ನನ್ನ ಪ್ರಕಾರ ರಾಜಸ್ಥಾನ್ ಈಸಿ ರಾಜಸ್ಥಾನ್ ಇರುವಂತ ಫಾರ್ಮ್ 2 ಮ್ಯಾಚ್ ಅಂತೂ 100% ವಿನ್ ಆದ್ರೆ ಅವ್ರು ಈಸಿಯಾಗಿ ಕ್ವಾಲಿಫೈ ಆಗ್ತಾರೆ. ಟೇಬಲ್ ಟಾಪ್ ಅಲ್ಲಿ ಇರುವಂತ ಟೀಮ್ಸ್ ಯಾವ್ದೇ ಇದ್ರು ಕೂಡ ಇವರು ಡಾಮಿನೇಟ್ ಮಾಡುವಂತ ಸಾಧ್ಯತೆ ಇದೆ ರಾಜಸ್ಥಾನ್ ರಾಯಲ್ಸ್ ಅಂತಾನೆ ಹೇಳ್ಬೋದಾಗಿದೆ. ಒಟ್ಟಿನಲ್ಲಿ ಇಲ್ಲಿ ಪಂಜಾಬ್ ಕಿಂಗ್ಸ್ ಸಿಕ್ಕಾಪಟ್ಟೆ ಕಷ್ಟ ಇರುವಂತದ್ದು. ಈ ಬಾರಿಯ ಅವ್ರು ಯಾವ ರೀತಿ ಸ್ಟಾರ್ಟ್ ಮಾಡಿರುವಂತ ಸೀಸನ್ ನೋಡ್ತಾ ಇದ್ರೆ ನನ್ನ ಪ್ರಕಾರ ಟೇಬಲ್ ಟಾಪ್ ಅಲ್ಲಿ ಫಿನಿಶ್ ಮಾಡ್ತಾರೆ. ನಮ್ಮ ಆರ್ ಸಿ ಬಿ ಗಿಂತ ಹೆಚ್ಚಿನದಾಗಿ ಪಾಯಿಂಟ್ಸ್ ನ ತೆಗೆದುಕೊಂಡು ಟೇಬಲ್ ಟಾಪ್ ಇಂದ ಕೆಳಗೆ ಇಳಿಯಲ್ಲ ಅನ್ನುವಂತ ಅಷ್ಟು ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತರು ಪಂಜಾಬ್ ಕಿಂಗ್ಸ್. ಆದ್ರೆ ಇವಾಗ ಏನು ಒಂದೇ ಸಲ 5 ಮ್ಯಾಚ್ ನ ಸೀರೀಸ್ ಯಾವ ರೀತಿ ಆಗತ್ತಲ್ಲ ಆ ರೀತಿ ಸೋತಿರುವಂತದ್ದು ಇಲ್ಲಿ ಪಂಜಾಬ್ ಕಿಂಗ್ಸ್ ನೋಡ್ತಾ ಇರೋ ಮಟ್ಟಿಗೆ ಸಿಕ್ಕಾಪಟ್ಟೆ ಡೌಟ್ಫುಲ್ ಆಗಿರುವಂತದ್ದು. ಅವ್ರಿಗೆ ನೆಕ್ಸ್ಟ್ ಮ್ಯಾಚ್ ಏನಾದ್ರು ಲೋ ಟೀಮ್ ಜೊತೆ ಆಗದಾದ್ರೆ ಓಕೆ ಆಯಿತು. ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು ಅಗೇನೆಸ್ಟ್ ಇರುವಂತದ್ದು. ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರು ಕೂಡ ಅಷ್ಟೇ ಒನ್ ಆಫ್ ದ ಬ್ರಿಲಿಯಂಟ್ ಟೀಮ್ ವಿತ್ ದ ಬೌಲಿಂಗ್, ವಿತ್ ದ ಫೀಲ್ಡಿಂಗ್ ಅಂಡ್ ವಿತ್ ದ ಬ್ಯಾಟಿಂಗ್. 3 ಡಿಪಾರ್ಟ್ಮೆಂಟ್ ಅಲ್ಲೂ ಕ್ಲಾಸಿಕ್ ಪರ್ಫಾರ್ಮೆನ್ಸ್ ಇರುವಂತದ್ದು ಅಂತಾನೆ ಹೇಳ್ಬೋದಾಗಿದೆ. ಒನ್ ಆಫ್ ದ ಎಸ್ಟಾಬ್ಲಿಷ್ಮೆಂಟ್ ಟೀಮ್ ಜೊತೆ ಇರುವಂತರು ಪಂಜಾಬ್ ಕಿಂಗ್ಸ್. ಏನಾದ್ರು ನಮ್ಮ ಆರ್ ಸಿ ಬಿಗೆ ಡಾಮಿನೇಟ್ ಮಾಡುದು, ನಮ್ಮ ಆರ್ ಸಿ ಬಿ ಸೋತ್ರು ಕೂಡ ಏನು ಲೆಕ್ಕಕ್ಕಿಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಅದಕ್ಕೂ ನೆಕ್ಸ್ಟ್ SRH ಜೊತೆ ಒಂದು ನಾವು ವಿನ್ ಆದ್ರೆ ಈಸಿಯಾಗಿ ನಾವು ಟೇಬಲ್ ಟಾಪ್ ಅಲ್ಲಿ ಫಿನಿಶ್ ಮಾಡ್ಲಿಕ್ಕೆ ಆಗತ್ತೆ. ಯಾಕಪ್ಪ ಅಂತ ಹೇಳಿದ್ರೆ SRH ಆರ್ ನಾವು ಕ್ವಾಲಿಫೈ ಆಗ್ಬೇಕಾಗತ್ತೆ. GT 2 ಹೊಡೆದ್ರು ಕೂಡ ಫಸ್ಟ್ ಸ್ಲಾಟ್ ಅಲ್ಲಿ ಇರ್ತಾರೆ. ಸೆಕೆಂಡ್ ಸ್ಲಾಟ್ ಗೆ ನಮಗೆ ಅದೇ ರೀತಿಯಾಗಿ SRH ಗೆ ಕಾಂಪಿಟೇಷನ್ ಬೀಳುವಂತ ಸಾಧ್ಯತೆ ಇರುತ್ತೆ ಅಂತಾನೆ ಹೇಳ್ಬೋದಾಗಿದೆ. ಇದು ಈ ಬಾರಿಯ ಪಾಯಿಂಟ್ಸ್ ಟೇಬಲ್ ಆಗಿರುವಂತದ್ದು. ಅಂಡ್ ನಮ್ಮ ರಾಯಲ್ ಚಾನ್ಸ್ ಬೆಂಗಳೂರಿನ ಲಾಸ್ಟ್
ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಒನ್ ಆಫ್ ದ ಕನ್ವಿನ್ಸಿಂಗ್ ವಿಕ್ಟ್ರಿನ ಯಾವ ರೀತಿ ಹೌದು ಅಲ್ಲೊಂದು ಪ್ಲೇಯಿಂಗ್ 11 ಚೇಂಜಸ್ ಜೋಕೋಬ್ ಡುಫಿ ಅವ್ರದ್ದು ಮಾಡ್ಕೊಂಡು ಬಂದ್ರು ಕೂಡ ಅವ್ರು ಸಿಕ್ಕಾಪಟ್ಟೆ ಇಕ್ಸ್ಕೊಂಡಿರುವಂತದ್ದು 48 ರನ್ಸ್ 4 overs ಅಲ್ಲಿ. ಅಂಡ್ ಆ ಮ್ಯಾಚ್ ಅಲ್ಲಿ ಜಾಶ್ ಹ್ಯಾಸಲ್ವುಡ್ ಒನ್ ಆಫ್ ದ ಬ್ರಿಲಿಯಂಟ್ ಬೌಲಿಂಗ್ ಪರ್ಫಾರ್ಮೆನ್ಸ್. ಅಂಡ್ ಭುವನೇಶ್ವರ್ ಕುಮಾರ್ ಅವರು ಕೂಡ ಆಸ್ ಯೂಶುವಲ್ ಅವ್ರ ಪರ್ಫಾರ್ಮೆನ್ಸ್ ಅಂತೂ ಹೇಳುವಾಗೆಲ್ಲ ಆ ರೀತಿ ಮಾಡಿರುವಂತದ್ದು. ಸುಯೇಶ್ನ ಹೆರ್ಗಿಟ್ಕೊಂಡು ಕೃಣಾಲ್ ಪಾಂಡೆ ಅವರು ಕೂಡ ಬ್ರಿಲಿಯಂಟ್ ಓವರ್ಸ್ ಗಳನ್ನ ಮಾಡಿರುವಂತದ್ದು. ಅಂಡ್ ಬ್ಯಾಟಿಂಗ್ ಅಲ್ಲಿ ಮತ್ತೆ ಅದೇ ಸ್ಲೋ ಡೌನ್ ಜೋಕೋಬ್ ಬೆತ್ತರ್ ಅವರಿಂದ ರನ್ಸ್ ಬರ್ತಾ ಇಲ್ಲ. ಅಂಡ್ ಈ ಕಡೆ ನನ್ನ ಪ್ರಕಾರ ಕಿಂಗ್ ಕೊಹ್ಲಿ ಅವರೊಂದು ಒಳ್ಳೆದಾಗಿ ಸ್ಟ್ಯಾಂಡ್ ಓವೇಷನ್ ಹಾಕೊಂಡು ಅವ್ರದ್ದೊಂದು ಕ್ಯಾಚ್ ಡ್ರಾಪ್ ಆಗಿರುವಂತದ್ದು ಅದನ್ನ ಯಾವ ರೀತಿ ಕನ್ವರ್ಟ್ ಮಾಡುದು ಅದು ಕೂಡ ಸೆಂಚುರಿಗೆ 2 ಡಕ್ಸ್ ನ ಅದ್ರ ಹಿಂದೆ 2 ಮ್ಯಾಚ್ ಅಲ್ಲಿ ಡಕ್ಸ್ ಆದ್ರೂ ಕೂಡ ನೆಕ್ಸ್ಟ್ 2 ಮ್ಯಾಚ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಸೆಂಚುರಿನ ಲಾಸ್ಟ್ ಮ್ಯಾಚ್ ಅಲ್ಲಿ ಹೊಡೆದಿರುವಂತದ್ದು. ನೆಕ್ಸ್ಟ್ ಇರುವಂತ ಪಂಜಾಬ್ ಅಂಡ್ ನಮ್ಮ RCB ಗೆ ಅದಕ್ಕೂ ನೆಕ್ಸ್ಟ್ ಇರುವಂತದ್ದು ನಮ್ಗೆ SRH ಜೊತೆ ಟೇಬಲ್ ಟಾಪ್ ಅಲ್ಲಿ ಇರುವಂತ ಟೀಮ್ಸ್ ಗಳ ಜೊತೆಗೆ ನೋಡು ಯಾವ ರೀತಿ ಆಟ ಆಡ್ತಾರೆ ಅಂತ. ನಮ್ಮ RCB ನನ್ನ ಪ್ರಕಾರ ಇದು 2ರಲ್ಲಿ 1 ಮ್ಯಾಚ್ ನಂತೂ ಅಟ್ಲೀಸ್ಟ್ ಹೊಡಿಲೇಬೇಕಾಗುತ್ತೆ ಟೇಬಲ್ ಟಾಪ್ ಅಲ್ಲಿ ಟಾಪ್ 2 ಅಲ್ಲಿ ಫಿನಿಶ್ ಮಾಡ್ಲಿಕ್ಕೆ ಅಂತ ಅನ್ನಿಸ್ತಾ ಇರುವಂತ. ನನ್ನ ಪ್ರಕಾರ ಈ ಬಾರಿ GT ಅಂಡ್ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫಸ್ಟ್ ಸೆಮಿಫೈನಲ್ ಬೀಳುವಂತ ಸಾಧ್ಯತೆನೇ ಹೆಚ್ಚಂದಾಗಿದೆ. ಕೇಪಬಿಲಿಟಿ ಅದೇ ಇರುವಂತದ್ದು. ನೋಡುವ ಯಾವ ರೀತಿ ಆಗತ್ತೆ ಅಂತ. ಇದಿಷ್ಟು IPL ನ ಪಾಯಿಂಟ್ಸ್ ಟೇಬಲ್ ಅಂಡ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು KKR ನ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ ಆಯ್ತು. ನಿಮ್ಗೆ ವಿಡಿಯೋ ಇಷ್ಟ ಕಮೆಂಟ್ ಮಾಡಿ. ಇನ್ನು ಹೆಚ್ಚಿನ ಕ್ರಿಕೆಟ್ ಅಂಡ್ IPL ಇನ್ಫಾರ್ಮೇಶನ್ ಗೋಸ್ಕರ ಚಾನಲ್ ಮುಂದೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗುವ ಮತ್ತೊಂದು ವಿಡಿಯೋದಲ್ಲಿ.